ಸುದೀಪ್ ದರ್ಶನ್ ಅಂತಹ ಸ್ಟಾರ್ ನಟರಿಗೂ ಡೈರೆಕ್ಷನ್ ಮಾಡಿ ಹೊಸಬರ ಸಿನಿಮಾಗಳಿಗೂ ಕೂಡ ಡೈರೆಕ್ಷನ್ ಮಾಡಿ ಬಿಗ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥ ನಿರ್ದೇಶಕ ಓಂ ಪ್ರಕಾಶ್ ಅವರು ಇವತ್ತು ಅವ್ರ ಮೇಲೆ 3,85,00,000 ರೂಪಾಯಿ ಹಣವನ್ನು ವಂಚನೆ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಮಾತ್ರ ನಮ್ಮ ಜೊತೆಗೆ ನಿರ್ದೇಶಕ ಓಂ ಪ್ರಕಾಶ್ ಅವರು ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಸಿನಿಮಾ ಜರ್ನಿ ನಾವು ನೋಡಿದ್ದೀವಿ. ನಿಮ್ಮ ಸಿನಿಮಾ ಜರ್ನಿಯಲ್ಲಿ ಫಸ್ಟ್ ಟೈಮ್ ಒಂದು ಕಪ್ಪು ಚುಕ್ಕೆ, ಅದರಲ್ಲೂ ಹಣದ ವಿಚಾರವಾಗಿ ವಂಚನೆ ಮಾಡಿದ್ದಾರೆ 3,85,00,000 ಅಂತ ಹೇಳಿ ಏನು ಹೇಳ್ತೀರಿ ಈ ಬಗ್ಗೆ? ವಂಚನೆ ಮಾಡುವಂಥ ನೆಸೆಸಿಟಿ ನಮಗಿಲ್ಲ ಸರ್. ನಾವು ದುಡ್ಡು ಕೊಟ್ಟಿಲ್ಲ ಅಂತ ಕೂಡ ನಾನು ಎಲ್ಲೂ ಹೇಳಿಲ್ಲ. ನೀವು ದುಡ್ಡು ಕೊಟ್ಟಿದ್ದೀರಾ, ನಿಮಗೆ ವಾಪಸ್ ಕೊಡಬೇಕು. ಬಿಫೋರ್ ರಿಲೀಸ್ ಕೊಡ್ತೀನಿ ಅಂತ ನಾನು ಬರ್ಕೊಟ್ಟಿದ್ದೀನಿ. ಆಮೇಲೆ ಏನೇ ಬಂದರೂ ನೀವೇ ತೊಗೋಬೇಕು ಅಂತಲೂ ಕೂಡ ಬರ್ಕೊಟ್ಟಿದ್ದೀನಿ. ಎಲ್ಲನೂ ನೀವೇ ತೊಗೊಳ್ಳಿ. ಈಗಲೂ ಹೇಳ್ತಾ ಇದ್ದೀನಿ, ಎಲ್ಲನೂ ಅಷ್ಟೇ, ಎಲ್ಲ ನೀವೇ ತೊಗೊಳ್ಳಿ. ನೀವು ತೊಗೊಂಡು ಆಮೇಲೆ ನಮಗೆ ಮಿಕ್ಕಿದ್ದನ್ನು ವಾಪಸ್ ಮಾಡಿ ಅಂತ. ಆಮೇಲೆ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಸರ್ಕಲಲ್ಲಿ ಇದರಲ್ಲಿ ಕಲ್ಲರ್ ಸರ್ ಹತ್ರ ಮಾತಾಡಿದ್ದೀನಿ. ಅವ್ರ ಹತ್ರ ಮಾತಾಡಿ, ನನಗೆ ಗೊತ್ತಿರೋ ಸ್ನೇಹಿತರುಗಳ ಹತ್ರ ಎಲ್ಲ ಮಾತಾಡಿ ಇದನ್ನು OTT ಮತ್ತು ಕನ್ನಡ ಚಾನಲ್ಸ್ ಇದರಲ್ಲಿ ಸಿನಿಮಾನ ಮಾರಾಟಕ್ಕೆ ಮಾತಾಡಿರೋದು ಪಕ್ಕ. ನಾನೆಲ್ಲ ಮಾಡಿ ಈಗ ಎಲ್ಲ ರೆಡಿ ಮಾಡ್ತಾ ಇದ್ದೆ ನಾನು. ಆಮೇಲೆ ಇದೇನು ರಿಲೀಸ್ಗೂ ಸಹ ಅಷ್ಟೇ. KBN ಅವರ ಪಿಕ್ಚರ್ಗಳನ್ನೆಲ್ಲ ರಿಲೀಸ್ ಮಾಡೋದು ನಮ್ಮ ನವೀನ್ ಮನು ಗಂಗಾಧರ್ ಅಂತ. ನಾನು ಅವ್ರಿಗೂ ಸಹ ಹೇಳಿದೆ, ನಮ್ಮ ಪಿಕ್ಚರ್ ನೋಡಿ ಸರ್, ತುಂಬ ಚೆನ್ನಾಗಿದೆ, ರಿಲೀಸ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಎಲ್ಲ ಆ ಥರ ಅದು ನನ್ನ ಕರ್ತವ್ಯ ಸರ್. ನಾನೇನು ದೊಡ್ಡ ಇವನಲ್ಲ. ಬಟ್ ನಾನೊಬ್ಬ ಪ್ರೊಡ್ಯೂಸ್ ಮಾಡಿ ಹಣ ಇಲ್ಲದೆ ಇದ್ದರೂ ಕೂಡ ಒಂದು ಪಿಕ್ಚರ್ ಈ ಥರ ಸಿನಿಮಾ ಮಾಡಬೇಕು ಅಂಥೇಳಿ ನಾನು ಎಲ್ಲೋ ಸ್ವಲ್ಪ ಅಲ್ಲಿ ಇಲ್ಲಿ ಸಾಲ ಎಲ್ಲ ಮಾಡಿ ಈ ಥರ ಸಿನಿಮಾ ಮಾಡಿದ್ದು ಎಲ್ಲೋ ತಪ್ಪಾಗ್ಬಿಡ್ತಾ, ಇವ್ರನ್ನೆಲ್ಲ ಹಾಕ್ಕೊಂಡು ಮಾಡಿದ್ದು ಅನ್ನೋದು ಒಂದು ಮನಸ್ಸಿಗೆ ಬಂದುಬಿಡುತ್ತೆ. ಅದು ಎಷ್ಟು ಮಟ್ಟಿಗೆ ನಿಜ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಆಮೇಲೆ ನಾನೇನು ಸ್ಟಾರ್ ಪಿಕ್ಚರ್ ಮಾಡ್ತಿಲ್ಲ, ಎಲ್ಲರೂ ಒಂದು ತೊಗೊಂಡೋಗ್ಬಿಟ್ಟು ರಿಲೀಸ್ ಮಾಡೋದಕ್ಕೆ. ನಾನು ಇದರಿಂದ ತುಂಬ ಕಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಸ್ಟಾರ್ ಇಲ್ಲದೆ ಇರೋ ವ್ಯಕ್ತಿಗಳನ್ನೆಲ್ಲ ಹಾಕ್ಕೊಂಡು ಸಿನಿಮಾ ಮಾಡಿ ಇದೊಂದು ಒಳ್ಳೆ ಸಿನಿಮಾ ಆಗಬೇಕು ಇಂಡಸ್ಟ್ರಿಗೆ ಅಂತೇಳಿ. ನಾನು ಸಿನಿಮಾ ಪ್ಯಾಷನೇಟಿಕ್ ಡೈರೆಕ್ಟ್ರು. ನಾನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋಲ್ಲ. ಅದೇ ಒಂಥರ ಒಂದು ಸಲ ನಿಧಾನಕ್ಕೆ ಕಾರಣ ಆಗಿದೆ. ಅದು ಏನು ಮಾಡೋಕ್ಕಾಗಲ್ಲ. ಬಟ್ ನಾನು ಆ ಥರ ಕಾಂಪ್ರಮೈಸಿಂಗಲ್ಲಿ ಮಾಡಲ್ಲ ಸರ್. ಫಿನಿಕ್ಸ್ ಸಿನಿಮಾದಲ್ಲಿ ಭಾಸ್ಕರ್ ಶೆಟ್ಟಿ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಅವ್ರು ಯಾಕೆ ನಿಮ್ಮಲ್ಲಿ ಈ ಥರದ ಗಂಭೀರ ಆರೋಪ ಮಾಡಬೇಕಾಗಿ ಬಂತಂತ? ಅವ್ರಿಗೆ ಏನಂತಂದರೆ, ಅವರು ಸಿನಿಮಾ ಶುರು ಆಗೋಕ್ಕಿಂತ ಮುಂಚೆನೇ ಮಾಡಿದರು. ಒಂದು ನಾನು ಹೀರೋ ಅಂತ ಹೇಳ್ಬಿಟ್ಟು ಈ ಪಿಕ್ಚರ್ ಫಿನಿಕ್ಸಲ್ಲಿ ಮಾಡ್ತಿದ್ದೀನಿ ಅಂತ ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದರು ಫೇಸ್ಬುಕ್ಕಲ್ಲಿ, ಇದರಲ್ಲೆಲ್ಲ. ಇದನ್ನು ನೋಡಿ ನನಗೊಬ್ಬರು ಫೈನಾನ್ಸರ್ ವಾಪಸ್ ಹೋಗ್ಬಿಟ್ರು, ನಿರಂಜನ್ ಅಂತೇಳಿ ದೊಡ್ಡ ವ್ಯಕ್ತಿ ಅವರು. ಅವ್ರು ಹೋಗ್ಬಿಟ್ರು, ಏನು ಈ ಥರ ಇವ್ರನ್ನ ಹಾಕೊಂಡು ಪಿಕ್ಚರ್ ಮಾಡ್ತಾಯಿದ್ರು ಹಾಗೆ ಹೇಗೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದಾದಮೇಲೆ ಪಿಕ್ಚರ್ ಶುರು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆ ಥರ ಮಾಡೋಕ್ಕೆ ಹೋಗ್ಬಿಡಿ ನೀವು ಭಾಸ್ಕರ್ ಅವರೇ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಆಮೇಲೆ ಎಲ್ಲ ಮಾಡಿದ್ವಿ. ಆಮೇಲೆ ನನಗೆ ಅವರು ಕಾಸು ಕೊಟ್ಟಿದ್ದಾರೆ, ನಿಜ ಪಾಪ ಕಾಸು ಕೊಟ್ಟಿದ್ದಾರೆ ಅವರು. ನಂಗೆ 40 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ 20 ಲಕ್ಷ ಏನೋ ಬಡ್ಡಿ ಆಗಿದೆ ಅಂದರೂ ಕೂತ್ಕೊಂಡು ಮಾತಾಡಿ ಕೊಡಬೇಕು, ಅದು ನನ್ನ ಕರ್ತವ್ಯ. ಆಮೇಲೆ ವಾಸುದೇವ್ ರೆಡ್ಡಿಯವರು ಅಷ್ಟೇ ಸಿನಿಮಾ ಇದು ಮಾಡಿದ್ದಾರೆ. ಆಮೇಲೆ ಸೋಮಣ್ಣ ಅಂತ ನಮ್ಮ ಫ್ರೆಂಡು. ಆಮೇಲೆ ಬೇರೆ ಎಲ್ಲರ ಹತ್ರ ದುಡ್ಡು ಇಸ್ಕೊಂಡೇ ನಾನು ಈ ಸಿನಿಮಾ ಮಾಡಿರೋದು. ನನ್ನ ಹತ್ರ ಇರೋದು ಹಾಕಿ ಬೇರೆ ಹತ್ರನೇ ತುಂಬ ಸಾಲ ಮಾಡಿದ್ದೀನಿ, ಮಾಡ್ತೀನಿ, ಬಿಫೋರ್ ರಿಲೀಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅಷ್ಟರಲ್ಲಿ ಇವರು ಈ ಥರ ಇಲ್ಲಿ ಸಲದ ಆರೋಪ ಹೊರಿಸ್ಕೊಂಡು ಇದು ಮಾಡಿಕೊಂಡು ಅಪಪ್ರಚಾರ ಮಾಡಿಕೊಂಡು ಯಾವೊಂದು ದುರುದ್ದೇಶದಲ್ಲಿ ಈ ಥರ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಸರ್. ಓಕೆ, ಅವ್ರು ಹೇಳ್ತಿರೋದು 3,85,00,000. ನೀವು ಹೇಳಿದ್ರೆ 40 ಲಕ್ಷ ಕೊಟ್ಟಿದ್ದಾರೆ, ಮತ್ತು ಅದಕ್ಕೆ ಬಡ್ಡಿ ಅಂತ ಒಂದು 20 ಲಕ್ಷ ಆಗುತ್ತೆ ಅಂತೇಳಿ. ಇದು ಕನ್ಫ್ಯೂಷನ್ ಇದೆ, ಏನು ಯಾಕೆ ಹಿಂಗೆ ಆಗ್ತಿದೆ ಅಂತೇಳಿ? ಇಲ್ಲ, ವಾಸುದೇವ್ ರೆಡ್ಡಿ ಅವ್ರು ಫೈನಾನ್ಸರ್ ಈ ಪಿಕ್ಚರ್ಗೆ. ಭಾಸ್ಕರ್ ಅವರಲ್ಲ, ಅವರು ಎಲ್ಲ ಎಲ್ಲೂ ಹೇಳಿಲ್ಲ. ಅವ್ರು ಹೇಳಿದ್ದು ಒಟ್ಟು ಎಲ್ಲ ಸೇರಿ ಇಷ್ಟು ಅಂತ ಅವ್ರು ಹೇಳ್ತಾ ಇದ್ದಾರೆ ಭಾಸ್ಕರ್ ಅವರು. ನಮ್ಮ ಮಿಸ್ಸಸ್ ಅಕೌಂಟ್ಗೆ ಹಾಕಿ ಅಂತೇಳಿ ನಾನು ಕೆಲಸದಲ್ಲಿ ಇರ್ತೀನಿ, ಅವ್ರಿಗೆ ಹಾಕಿ ನಾನು ಅದೇನಿದೆ ಹ್ಯಾಂಡ್ಲ್ ಮಾಡ್ತೀನಿ ನಾನು ಅಂತೇಳಿ. ನಮ್ಮ ಮಿಸ್ಸಸ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅವ್ರ ಹೆಸರನ್ನ ಯಾಕೆ ತರ್ತೀರಿ? ನನ್ನ ಮಗನಿಗೂ ಅದಕ್ಕೆ ಪಿಕ್ಚರ್ಗೂ ಸಂಬಂಧನೇ ಇಲ್ಲ. ಅವನ್ನ ತರ್ತೀರಾ ಮಾತಾಡೋಕ್ಕೆ? ನಿಮಗೇನಿದೆ? ನಮ್ಮ ಸಂಸ್ಕಾರ ಇಲ್ವಾ ನಿಮಗೆ? ಏನು ಮಾತಾಡಬೇಕು ಏನು ಅಂತಾರೆ? ನಿಮಗೂ ಕುಟುಂಬ ಇದೆ, ನಮಗೂ ಕುಟುಂಬ ಇದೆ. ಕುಟುಂಬಕ್ಕೆ ಗೌರವ ಕೊಡಬೇಕು ಅನ್ನೋದು ಪ್ರತಿಯೊಬ್ಬನ ಕರ್ತವ್ಯ. ನೀವು ನೋಡೋದು ಈ ಥರ ಎಲ್ಲ ಮಾಡಿದ್ರೆ ಏನಾಗ್ಬಿಡುತ್ತೆ? ಹೋಗ್ಲಿ, ಇದೆಲ್ಲ ಮಾಡೋದ್ರಿಂದ ನಿಮಗೆ ದುಡ್ಡು ಸಿಕ್ಬಿಡುತ್ತಾ? ತಗೊಳ್ಳಿ, ನೋ ಪ್ರಾಬ್ಲಮ್. ನಾವೆಲ್ಲಿ ಬೇಕಾದ್ರೂ ಹೋಗಿ, ನಿಮಗೆ ದುಡ್ಡು ಸಿಗುತ್ತೆ, ನಿಮಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ, ನಿಮ್ಮೆಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದಾದರೆ ನೀವೇನು ಬೇಕಾದರೂ ಮಾಡಿ, ಏನು ತೊಂದರೆ, ಅದಕ್ಕೆ ನಾನು ಅಡ್ಡಿ ಬರಲ್ಲ. ಓಂ ಪ್ರಕಾಶ್ ಅವ್ರ ಮೇಲೆ ಇನ್ನೊಂದು ಆರೋಪ ಇದೆ. ನೀವು ಮಾತಾಡೋಕ್ಕೆ ಮನೆ ಹತ್ರ ಹೋದಾಗ ಧಮಕಿ ಹಾಕಿದ್ರು ಅನ್ನೋದು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಓಂ ಪ್ರಕಾಶ್ ಅವ್ರು ನಿಜವಾಗ್ಲೂ ಧಮಕಿ ಹಾಕಿರೋದು ಹೌದಾ ಹೇಗೆ ಭಾಸ್ಕರ್ ಶೆಟ್ಟಿ ಅವ್ರಿಗೆ? ನಾನು ಆ ಥರ ಪರ್ಸನ್ ಅಲ್ಲ ಸರ್. ಧಮಕಿ ಹಾಕೋನು ಸ್ವಲ್ಪ ಮಾತಾಡ್ತೀನಿ, ಮಾತಾಡಲ್ಲ ಅಂತಲ್ಲ. ಧಮಕಿ ದುಡ್ಡಿಸ್ಕೊಂಡು ಧಮಕಿ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಸರ್? ಪಿಕ್ಚರ್ ರಿಲೀಸ್ ಆಗೋ ಒಳಗಡೆ ನೀವು ತಗೊಳ್ಳಿ ಅಂತ ನಾನೇ ಬರ್ಕೊಟ್ಟಿದ್ದೀನಿ. ರಿಲೀಸ್ ಮುಂಚೆ ಏನು ಬರುತ್ತೆ ಇದೆಲ್ಲ ಏನು ಮಾಡ್ತಾಯಿದ್ದೀನಿ ನಾನು, ಎಲ್ಲ ನೀವು ತೊಗೊಳ್ಳಿ ಅಂತ ಬರ್ಕೊಟ್ಟಿದ್ದೀನಿ. ಇದ್ರಲ್ಲಿ ಧಮಕಿ ಆಗುವಂಥ ವಿಷಯ ಬರ್ತೀರಿ? ನೀವು ಏನೇನೋ ಮಾತಾಡಬೇಕು, ಏನೋ ಮಾಡಬೇಕು, ಅಪಪ್ರಚಾರ ಮಾಡಬೇಕು ಅಂತ ನೀವು ಮಾತಾಡಿಕೊಂಡ್ರೆ ನಮಗೆ ನಿಮ್ಮ ಮೇಲೆ ಏನೇ ಬೇಜಾರಿಲ್ಲ. ನೀವು ಮಾತಾಡ್ತೀರಾ ಸರಿನಾ ಅಂತ ನೀವೇ ಒಂದು ಸಲ ಯೋಚನೆ ಮಾಡಿ ಅಷ್ಟೇ. ಓಕೆ, ಜೊತೆಗೆ ಈ ಸಿನಿಮಾನೇ ಮುಗ್ದಿಲ್ಲ, ಆಗಲೇ ಓಂ ಪ್ರಕಾಶ್ ಅವರು ಬೇರೆ ಸಿನಿಮಾ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತಲೂ ಹೇಳ್ತಿದ್ದಾರೆ. ಓಂ ಪ್ರಕಾಶ್ ಅವರು ಹಾಗೆ ಬೇಗ ಸಿನಿಮಾ ಮಾಡ್ತಿದ್ದಾರೆ ಹೇಗೆ ಸರ್? ಅಥವಾ ಮಾಡಬಾರ್ದು ಹೇಗೆ ಅಂತೇಳಿ? ನಾನು ಬೇರೆ ಸಿನಿಮಾ ಮಾಡಬಾರ್ದು ಅಂತ ಹೇಳೋಕ್ಕೆ ನೀವು ಯಾರು? ಅವ್ರು ಯಾರು ನನ್ನನ್ನು ಕೇಳೋಕ್ಕೆ? ನಾನು ಇನ್ನೂ ಒಂದು 10 ಪಿಕ್ಚರ್ ಮಾಡ್ತೀನಿ, ಅದನ್ನು ಕೇಳೋಕ್ಕೆ ಅಧಿಕಾರ ಇಲ್ಲ. ಫಿನಿಕ್ಸ್ ಸಿನಿಮಾದಲ್ಲಿ ಫೈನಾನ್ಸ್ ಮಾಡಿರೋರು ಕೇಳಬೇಕು, ನಮ್ಮ ಪಿಕ್ಚರ್ ಫಿನಿಷ್ ಮಾಡಿಕೊಡಿ ಅನ್ನೋದು ಕೇಳೋದು ತಪ್ಪೇನಲ್ಲ. ಅವ್ರು ಕೇಳೋದು ತಪ್ಪಲ್ಲ. ಬೇರೆ ಸಿನಿಮಾ ಮಾಡಬೇಡಿ ಅಂತ ಮಾಡೋಕ್ಕೆ ಯಾಕೆ ಹೋದ್ರಿ ಅನ್ನೋದು ಕೇಳೋದು ತಪ್ಪು. ನೀವು ಯಾರು ಕೇಳೋಕ್ಕೆ ಅದನ್ನು? ಬೇರೆ ಪ್ರೊಡ್ಯೂಸರ್ ನಮ್ಮ ಪಿಕ್ಚರ್ ಮಾಡೋಕ್ಕೆ ಬಂದಿದ್ದಾರೆ, ಮಾತಾಡ್ತಾಯಿದ್ದೀನಿ, ಮಾಡ್ತಿದ್ದೀನಿ, ಅದರಲ್ಲಿ ಏನಿದೆ? ಅದಕ್ಕೂ ನಿಮ್ಗೇನು ಸಂಬಂಧ?
ಫೆನಿಕ್ಸ್ ಪಿಕ್ಚರ್ ಕೇಳಿ, ಅದಕ್ಕೆ ಹಕ್ಕಿದೆ ನಿಮಗೆ. ಅಷ್ಟು. ಸಿನಿಮಾ ಶೂಟಿಂಗ್ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ 5-6 ದಿನದ ಶೂಟಿಂಗ್ ಬಾಕಿ ಇದೆ ಅಂತ ಹೇಳಿ. ಅದರಲ್ಲಿ ಭಾಸ್ಕರ್ ಶೆಟ್ಟಿ ಅವರು ಇದ್ದಾರೆ, ಹೇಗೆ ಮತ್ತು ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡೋ ಸಾಧ್ಯತೆ ಇದೆಯಾ? ಇದನ್ನೆಲ್ಲ ಒಂದು ಮನೆ ಒಳಗೆ ಕೂತ್ಕೊಂಡು ಆಗಿತ್ತೇನೋ ಅಂತ ಅನಿಸುತ್ತೆ. ಕನ್ವಿನ್ಸ್ ಮಾಡುವಂಥ ದರ್ದ್ ನನಗಿಲ್ಲ ಸರ್. ನಾನು ಕರಿತೀನಿ, ಬರ್ತಾರೆ, ಅವೆಲ್ಲ ಏನು ತೊಂದರೆ ಏನಿಲ್ಲ. ಕೆಲಸದ ವಿಷಯದಲ್ಲಿ ನಾನೇ ತಲೆ ಬಗ್ಗಿಸ್ತೀನಿ, ತಲೆ ಬಗ್ಗಿಸ್ಕೊಂಡೇ ಕೆಲಸ ಮಾಡಿರೋದು ನಾನು ಇವತ್ತವರೆಗೂ. ಎಲ್ರಿಗೂ, ಎಲ್ಲ ಸಿನಿಮಾಗಳು 49 ಸಿನಿಮಾದಲ್ಲಿ ಏನೇ ಕೋಪ ಬರಲಿ, ಏನೇ ಪ್ರೀತಿ ಇರಲಿ, ಏನೇ ಇರಲಿ, ನಾನು ತಲೆ ತಗ್ಗಿಸ್ಕೊಂಡೇ ಕೆಲಸ ಮಾಡೋದು. ಯಾಕೆಂದರೆ ಸಿನಿಮಾದಲ್ಲಿ ಕಾಣೋ ಪ್ರತಿಯೊಬ್ಬ ವ್ಯಕ್ತಿನೂ ಚೆನ್ನಾಗಿ ಕಾಣಲಿ, ಅಂದವಾಗಿ ಕಾಣಲಿ ಅಂತ ಆ ಒಂದು ಭಾವನೆ ನನಗೇನು ಇದ್ದಿಲ್ಲ ಸರ್. ರಿಕ್ವೆಸ್ಟ್ ಮಾಡೋವಂಥದ್ದು ಏನಿದೆ ಸರ್, ಕೆಲಸ ಮಾಡಬೇಕು, ಕರ್ತವ್ಯ, ಬರ್ತಾರೆ, ಕೆಲಸ ಮಾಡ್ತೀನಿ, ಅದರಲ್ಲಿ ಏನಿದೆ. ಸಿನಿಮಾ ಕಂಪ್ಲೀಟ್ ಮಾಡಬೇಕಲ್ವರ, ಅಷ್ಟೇ ಸರ್. ಇನ್ನು ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟರು, ಮತ್ತು ಕಮಿಷನರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇಷ್ಟು ದೊಡ್ಡದಾಗಿ ಮುಂದೆ ಹೋಗುವಂಥ ಅವಶ್ಯಕತೆ ಇತ್ತಾ? ಓಂ ಪ್ರಕಾಶ್ ಅವರು ಕರೆದು ಅಲ್ಲೇ ಕೂತು ಬಗೆಹರಿಸ್ಕೋಬೋದಾಗಿತ್ತೇನೋ ಅಂತ. ನಾನು ಆಗಲೇ ನಿಮ್ಗೆ ಹೇಳಿದಾಗೆ ಇದೆಲ್ಲದಕ್ಕೂ ನಾನೇ ಹೊಣೆ. ಲೇಟ್ ಆಗಿರ್ಬೋದು, ದುಡ್ಡು ಎಲ್ಲ ಹೇಳಿದ್ದೀರ, ನಾನು ನೀವು ಕೊಟ್ಟಿದ್ದೀರಾ ಅಂತಲೂ ಹೇಳ್ತಾ ಇದ್ದೀನಲ್ಲ. ಬಟ್ ನೀವು ನನ್ನ ಕರೆಸದೆ ಬೇರೆಯವ್ರ ಹತ್ರ ಹೋಗ್ತಾ ಇದ್ದೀರಾ ಮಾತಾಡೋಕ್ಕೆ? ಬೇರೆಯವರೆಲ್ಲ ಕಾಸು ಕೊಟ್ಬಿಡ್ತಾರಾ ನಿಮಗೆ? ಹೋಗಿ, ನಿಮಗೆ ಒಳ್ಳೇದಾಗುತ್ತೆ ಅಂದರೆ ಏನು ಬೇಕಾದ್ರೂ ಮಾಡಿ. ಬೇರೆಯವ್ರು ಕಾಸು ಕೊಡ್ತಾರೆ ಅಂದರೂ ಬೇಕಾದ್ರೆ ಸಿನಿಮಾ ಬೇಕಾದ್ರೆ ಬರ್ಕೊಟ್ಬಿಡ್ತೀನಿ, ತೊಗೊಳ್ಳಿ ಪಾಪ, ನಿಮ್ಗೆ ಒಳ್ಳೇದಾದರೆ ದಯವಿಟ್ಟು ನನಗೆ ತುಂಬ ಖುಷಿ. ನಿಮ್ಮ ಅಷ್ಟು ಜನಕ್ಕೆ ಒಳ್ಳೇದಾಗಲಿ, ತೊಗೊಳ್ಳಿ, ದಯವಿಟ್ಟು ಪಿಕ್ಚರ್ ತೊಗೊಳ್ಳಿ ಪ್ಲೀಸ್, ಮಾಡಿ. ಫೈನಲಿ ಇದನ್ನು ಹೇಗೆ ಬಗೆಹರಿಸ್ಬೋದು ಅಂತ ಅನಿಸುತ್ತೆ ನೀವು? ಯಾಕಂದರೆ ಹಲವಾರು ಸಿನಿಮಾಗಳು ಮಾಡೋದಂಥ ಇಂಡಸ್ಟ್ರಿಲಿ ಈ ಥರದ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳನ್ನು ಸಾಕಷ್ಟು ಸಿನಿಮಾಗಳಿಗೆ ಬಂದಿದೆ, ನೋಡಿದಿರಿ, ನೀವು ಕೇಳಿದಿರಿ, ನಿಮ್ಮ ಸ್ನೇಹಿತರ ಸಿನಿಮಾಗಳಿಗೂ ಆದಂಥ ಉದಾಹರಣೆಗಳಿದೆ. ಹಾಗಾಗಿ ಇದನ್ನು ಹೇಗೆ ಬಗೆಹರಿಸ್ಬೋದು ಅಂತ ಅನಿಸುತ್ತೆ ನಿಮಗೆ? ಸರ್, ಇದು ಬಗೆಹರಿಸ್ಬೇಕು ಅಂತಂದರೆ ಅದು ನಾನೊಬ್ಬನೇ ಸರ್. ಆ್ಯಕ್ಚುಲಿ ನಾನೊಬ್ಬನೇ ಇದಕ್ಕೆ ಬಗೆಹರಿಸೋಕ್ಕೆ ಸಾಧ್ಯ. ಬೇರೆಯವರೆಲ್ಲ ಏನಾದರೂ ಮಾತಾಡ್ಬೋದು ಅಷ್ಟೇನೆ, ಆಮೇಲೆ ಪ್ರಚಾರ ತೊಗೊಳ್ಬೋದು ಅಷ್ಟೇ. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸರ್. ನಾನೊಬ್ಬನೇ ಕಾರಣ ಇದಕ್ಕೆ. ನಾನು ಹೆಜ್ಜೆ ಇಟ್ಟು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಮಾಡ್ತೀನಿ. ಬಟ್ ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವ ರೀತಿ ಆ್ಯಕ್ಷನ್ ತೊಗೋಬೇಕು, ಯಾವ ರೀತಿ ಮಾತಾಡಬೇಕು ಅಂತಲೇ ನನಗೆ ಗೊತ್ತಿಲ್ಲ. ಒಂದು ಕ್ಲಾರಿಫಿಕೇಷನ್ ಕೊಡಬೇಕು ಮಾಧ್ಯಮದ ಮುಖಾಂತರ ಆಗಿ. ಯಾಕಂದರೆ ನೀವು ಹೋಗ್ಬಿಟ್ಟಿದ್ದೀರಾ ಆಲ್ರೆಡಿ ಮಾಧ್ಯಮಕ್ಕೆ ಮತ್ತು ಪತ್ರಿಕೆ ಇದಕ್ಕೆ ನೀವು ಹೋಗ್ಬಿಟ್ಟಿದ್ದೀರಾ. ಸೊ ಪಬ್ಲಿಕ್ಕಲ್ಲಿ ನಾವು ಪಬ್ಲಿಕ್ಕಿಗೆ ಈ ವಿಷಯ ನೋಡ್ತಿರ್ಬೇಕಾದ್ರೆ ನಾವು ಮಾತಾಡೋದು ನಮ್ಮ ಕರ್ತವ್ಯ. ಸೊ ಅದಕ್ಕೆ ನಾನು ಇವತ್ತು ಬಂದಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಪ್ಲೀಸ್ ಸರ್. ಇದಿಷ್ಟು ಹಿರಿಯ ನಿರ್ದೇಶಕ ಓಂ ಪ್ರಕಾಶ್ ಅವರ ಮಾತುಗಳು. ಕ್ಯಾಂಪರ್ಸನ್ನು ಪಳನಿ ಜೊತೆಗೆ ವಿಜಯ್ ಪಟ್ಟಿದಾರ್, ಯಶವಂತ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.